ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಓಪ್ ಚಾನಲ್ ಕನ್ನಡ ಬೋಧಕರಂಥ ಸುರೇಂದ್ರ ಅವರ ವತಿಯಿಂದ ಸುಸ್ವಾಗತವನ್ನು ಬಯಸುವಂತರಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಇದರಿಂದ ಸ್ವಾಮಿಯರು ಆತ್ಮೀಕವಾದಂಥ ಬೆಳವಣಿಗೆಯನ್ನು ಹೊಂದುವಂತೆ ಕೃಪೆ ಮಾಡು. ಮಾತನಾಡುವಂಥ ನನ್ನನ್ನು ಆಸ್ವಾದಿಸಿ ಪವಿತ್ರಾತ್ಮ ದೇವರೇ, ನೀನೇ ತಾನೇ ನಮ್ಮನ್ನು ಬಲಪಡಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಾಡ್ತೇವೆ ತಂದೆಯೇ, ಆಮೇನ್. ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನ ನೋಡುವಂಥ ಒಂದು ಭಾಗ್ಯಕರವಂಥ ಆಶೀರ್ವಾದವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಕರ್ತನಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನದ ದೈವಿಕ ಸಂದೇಶದ ಶಿರೋನಾಮೆಯು ರಿಫ್ಲೆಕ್ಟಿಂಗ್ ಗಾಡ್ಸ್ ಲವ್ ಟು ದ ವರ್ಲ್ಡ್. ಸೊ ದೇವರ ವಾಕ್ಯದಲ್ಲಿ ಲೋಕಕ್ಕೆ ನಾವು ಪ್ರತಿಬಿಂಬಿಸುವಂಥದ್ದು ಎಂಬ ವಿಚಾರವನ್ನು ಕುರಿತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಯಾವ ಒಂದು ಪ್ರತಿಬಿಂಬಿಸುವಿಕೆ ನಮಗೆ ಬೇಕಾಗಿದೆ? ಲೋಕವು ಕೊಡುವಂಥ ಒಂದು ಪ್ರತಿಬಿಂಬ ನಮ್ಮನ್ನು ಹೇಗೆ ಅದು ನಡೆಸುವಂಥದ್ದಾಗಿದೆ. ದೇವರ ವಾಕ್ಯವನ್ನು ನಾವು ಈ ಲೋಕಕ್ಕೆ ಪ್ರತಿಬಿಂಬಿಸಬೇಕಾಗಿದೆ. ದೇವರ ವಾಕ್ಯವು ನಮ್ಮೆಲ್ಲರನ್ನ ದೇವರ ಕಡೆಗೆ ನಡೆಸುವಂಥದ್ದಾಗಿದೆ. ಸತ್ಯವೇದದ ವಾಕ್ಯವು ನಮ್ಮನ್ನು ಹೀಗೆ ಬಲಪಡಿಸಿ ಎಚ್ಚರಿಸುವಂಥದ್ದಾಗಿದೆ. ಮೀಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನ. ಮೀಕ್ ಚಾಪ್ಟರ್ 6 ವರ್ಸಸ್ 3-8. ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸಾನು ಎಂಬುದಾಗಿ. ಈ ವಾಕ್ಯವು ಆಮೋಸನ ಒಂದು ಪ್ರವಾದನೆಯ ಗ್ರಂಥದಲ್ಲಿ ಸಹ ಯೇಸು ಕ್ರಿಸ್ತನ ಬರುಣದ ಬಗ್ಗೆ ನಿಶ್ಚಿತವಾಗು ಎಂಬುದಾಗಿ ಹೇಳ್ತದೆ. ಆದರೆ ಮೀಕನ ಗ್ರಂಥದಲ್ಲಿ 3 ವಿಚಾರಗಳನ್ನು ಇಲ್ಲಿ ಕೊಡಲ್ಪಟ್ಟಿದೆ. ಒಂದು, ದೇವರು ನಿನಗೆ ಇಂಥದ್ದೇ ಒಳ್ಳೆಯದು ಎಂಬುದಾಗಿ ಆತನು ತೋರಿಸಿದ್ದಾನೆ. ಮೊದಲನೇದಾಗಿ ನ್ಯಾಯವನ್ನು ಆಚರಿಸ್ತಕ್ಕಂಥದ್ದು, ಕರುಣೆಯಲ್ಲಿ ಆಸಕ್ತನಾಗಿರ್ತಕ್ಕಂಥದ್ದು, ಹಾಗೂ ನಿನ್ನ ದೇವರಿಗೆ ನಮ್ರವಾಗಿ ನಡ್ಕೊಳ್ತಕ್ಕಂಥದ್ದು. ಸೊ ಒಂದು ಹಡಗು ಪ್ರಯಾಣವನ್ನು ಬೆಳೆಸಿತ್ತು. ಅಲ್ಲಿ ಅನೇಕ ಬಂಧುಗಳು ತಮ್ಮ ತಮ್ಮ ಸ್ಥಳಕ್ಕೆ ಅವರು ಪ್ರಯಾಣವನ್ನು ಮಾಡ್ತಾಯಿದ್ರು. ಹಡಗಿನಲ್ಲಿ ದೊಡ್ಡ ಹಡಗು, ಬಹಳಷ್ಟು ಜನಗಳನ್ನು ಅದು ಹೊತ್ತೊಯ್ಯಬೇಕಾಗಿತ್ತು. ಅವರನ್ನು ಬೀಳ್ಕೊಡುಗೆಗೆ ಬಂದಂಥ ಅವರ ಸಂಬಂಧಿಕರು, ಸ್ನೇಹಿತರು, ಬಂಧುಗಳು ಅವರಿಗೆ ಎಲ್ಲರೂ ಸಹ ವಿಶ್ ಮಾಡ್ತಾಯಿದ್ರು, ಟಾಟಾ ಬಾಯ್ ಬಾಯ್ ಎಂಬುದಾಗಿ. ಮತ್ತು ಎಲ್ಲರೂ ಸಹ ಅಲ್ಲಿ ಹಡಗಿನ ಮೇಲಿದ್ದಂಥ ಅವರ ಸ್ನೇಹಿತರು ಮತ್ತು ಬಂಧುಗಳು, ಸಂಬಂಧಿಕರು ಅವರೆಲ್ಲರೂ ಸಹ ಹಾಗೆ ಅವರಿಗೆ ವಿಶ್ ಮಾಡ್ತಾಯಿದ್ರು, ಹಾಯ್ ಬಾಯ್ ಎಂಬುದಾಗಿ. ಆದರೆ ಒಬ್ಬ ವ್ಯಕ್ತಿಗೆ ಯಾರೂ ಸಹ ವಿಶ್ ಮಾಡ್ತಾ ಇರಲಿಲ್ಲ. ಆತನ ಒಂದು ರೀತಿಯಾದಂಥ ನಿರಾಶೆ ಇತ್ತು. ಅಯ್ಯೋ, ಅವನು ಎಡಕ್ಕೆ ನೋಡ್ತಾನೆ, ಬಲಕ್ಕೆ ನೋಡ್ತಾನೆ, ಎಡಕ್ಕೆ ನೋಡಿ ಬಲಕ್ಕೆ ನೋಡ್ತಾನೆ. ಆವಾಗ ಅವನು ಯಾರೂ ಸಹ ಆತನಿಗೆ ವಿಶ್ ಮಾಡೋದಿಲ್ಲ. ಸರಿ, ಆತನ ಬೇಸರ ಆಗಿ ಮತ್ತೆ ಅವನು ಹಡಗು ಇನ್ನೇನು ಕೆಲವು ಸ್ವಲ್ಪ ಸಮಯದಲ್ಲಿ ಹೊರಡು ಮುಂಚಿತವಾಗಿ ಹಡಗಿನಿಂದ ಕೆಳಗಡೆ ಹಿಡಿದು ಆತನು ಒಂದು ಹುಡುಗನಿಗೆ 100 ರೂಪಾಯಿ ಹಣವನ್ನು ಕೊಟ್ಟು, ಈ ಹಡಗು ಹೋಗುವ ತನಕ ನೀನು ನನಗೆ ಏನು ಮಾಡ್ತಾ ಇರಬೇಕು, ವಿಶ್ ಮಾಡಬೇಕು, ಟಾಟಾ ಬಾಯ್ ಬಾಯ್ ಎಂಬುದಾಗಿ. ಆ ಹುಡುಗನಿಗೆ ಬಹಳ ಖುಷಿ ಆಗ್ತದೆ. ಆ ಹುಡುಗನು ಆತನು ಹೋದ್ಮೇಲೆ ಟಾಟವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆತನು ಮತ್ತೆ ಹಡಗನ್ನು ಹತ್ತಿ ಆತನ ಮೇಲೆ ಹೋಗಿ ನೋಡ್ತಾನೆ. ಈಗ ಆ ಹುಡುಗ ಆತನಿಗೆ ವಿಶ್ ಮಾಡ್ತಾ ಇದ್ದಾನೆ, ಟಾಟಾ ಬಾಯ್ ಬಾಯ್ ಎಂಬ.
ಈಗ ಅವನಿಗೆ ಭಾಳಷ್ಟು ಖುಷಿ ಆಗ್ತಾ ಇದೆ. ಎಡಗಡೆ ನೋಡ್ತಾನೆ, ಬಲಗಡೆ ನೋಡ್ತಾನೆ, ಅವನಿಗೆ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ಈತನಿಗೂ ಸಹ ಒಬ್ಬ ಆ ಹುಡುಗ ವಿಶ್ ಮಾಡ್ತಾ ಇದ್ದಾನೆ. ನಮ್ಮ ಜೀವನ ಹೇಗಿದೆ ಅಂತಂದರೆ ನಟನೆಯೋಪಾದಿಯಲ್ಲಿದೆ. ನಮ್ಮ ಜೀವನ ನಟನೋಪಾದಿಯಲ್ಲಿ ಇರುವಂಥದ್ದು ಸರಿ ಇಲ್ಲ. ಪ್ರೇರೆ ನೇರವಾಗಿರಬೇಕು. ದೇವರ ನೇರವಾದಂಥ ಸಂಪರ್ಕವನ್ನು ನಾವು ಹೊಂದಿರಬೇಕು. ಸತ್ಯವೇದ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಮೀಕ 6:8 ದೇವರು ನಮಗೆ ಇಂಥದ್ದನ್ನೇ ನೀನು ಮಾಡಬೇಕು, ಹೀಗೆ ಇರಬೇಕು, ಈ ರೀತಿಯಾಗಿ ನೀನು ನಡೀಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ 8ನೇ 3 ವಿಚಾರಗಳನ್ನು ಆತನು ತಿಳಿಸಿದ್ದಾನೆ. ನ್ಯಾಯವನ್ನು ಆಚರಿಸ್ತಕ್ಕಂಥದ್ದು. ಹೀಗೆ ನಾವು ನ್ಯಾಯವನ್ನು ಆಚರಿಸ್ತೇವೆ. ನ್ಯಾಯವು ಏನಪ್ಪ ಅಂದರೆ ಶ್ರೀಮಂತರ ಖಜಾನೆಯಲ್ಲಿದೆ. ಹಣವನ್ನು ಎಲ್ಲಿ ಚೆಲ್ತಾರೋ, ಹಣವನ್ನು ಎಲ್ಲಿ ಭಾಳಷ್ಟು ಲಂಚವಾಗಿ ಸುರಿತಾರೋ ಅಲ್ಲಿ ನ್ಯಾಯದ ಹೊಳೆ ಹರಿಯುವಂಥದ್ದಾಗಿದೆ. ಈ ದಿನ ಬಹಳಷ್ಟು ಪ್ರಾಮುಖ್ಯವಾದಂಥ ಒಂದು ವಿಚಾರವನ್ನು ನೋಡಬೇಕಾದ್ರೆ ನಾವು ಈ ನ್ಯಾಯವನ್ನು ಹೇಗೆ ಆಚರಣೆ ಮಾಡ್ತಾ ಇದ್ದೇವೆ. ನ್ಯಾಯ ಅಂತಕ್ಕಂಥದ್ದು ಶ್ರೀಮಂತರ ಖಜಾನೆಯಲ್ಲಿದೆ. ಇವತ್ತು ಒಳ್ಳೆಯ ವ್ಯಕ್ತಿ ನ್ಯಾಯವನ್ನು ಕೇಳಲಿಕ್ಕೆ ಹೋದಾಗ ಆತನಿಗೆ ಅನ್ಯಾಯವಾದಂಥ ರೀತಿಯಲ್ಲಿ ವಾದಗಳನ್ನು ಮಾಡ್ತಾರೆ. ತಪ್ಪು ಮಾಡಿಲ್ಲದೆ ಇರತಕ್ಕಂಥ ವ್ಯಕ್ತಿಯನ್ನು ತಪ್ಪು ಮಾಡಿದನೆಂಬುದಾಗಿ ಆತನಿಗೆ ವಾದವನ್ನು ಮಾಡಿ ಶಿಕ್ಷೆಯನ್ನು ಕೊಡಿಸ್ತಾರೆ. ಒಬ್ಬ ಕೊಲೆ ಸುಲಿಗೆ ಅಪರಾಧವನ್ನು ಮಾಡಿ ಬಂದಿರತಕ್ಕಂಥ ಒಬ್ಬ ಅಪರಾಧಿಗೆ ವಾದವನ್ನು ಮಾಡಿ ಈತನು ನಿರಪರಾಧಿ ಎಂಬುದಾಗಿ ಆತನನ್ನು ಬಿಡುಗಡೆಯನ್ನು ಮಾಡ್ತಾರೆ. ಎಲ್ಲಿದೆ ನ್ಯಾಯ? ನ್ಯಾಯ ಅಂತಕ್ಕಂಥದ್ದು ಶ್ರೀಮಂತರ ಖಜಾನೆಯಲ್ಲಿದೆ. ಸತ್ಯವೇದದಲ್ಲೂ ಸಹ ಭಾಳಷ್ಟು ವಿಚಾರಗಳನ್ನು ಅನ್ಯಾಯ ಮಾಡ್ತಕ್ಕಂಥ ಆ ನ್ಯಾಯಗಾರರನ್ನು ಇಲ್ಲಿ ತಿಳಿಸಲ್ಪಟ್ಟಿದೆ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ನೀವು ಸತ್ಯವಾಗಿ ನಿಜವಾಗಿ ಬರಬೇಕಾಗಿರ್ತಕ್ಕಂಥ ಒದಗಿಸಬೇಕಾಗಿರ್ತಕ್ಕಂಥ ನ್ಯಾಯವನ್ನು ನೀವೇನು ಮಾಡಬೇಕಂತೆ ಆಚರಣೆ ಮಾಡಬೇಕಾಗಿದೆ. ಒಬ್ಬ ವ್ಯಕ್ತಿಯನ್ನು ಸಂಧಿಸಿ ಒಂದು ಪ್ರಶ್ನೆಯನ್ನು ನಾನು ಕೇಳಿದೆ. ಆ ಪ್ರಶ್ನೆ ಏನಂದರೆ, ಹೂ ಆರ್ ಯು? ನೀನು ಯಾರು? ಒಬ್ಬ ಯವನಸ್ಥನನ್ನು ನಾವು ಅನೇಕ ಸಾರಿ ಸೇವೆ ನಿಮಿತ್ತವಾಗಿ ನಾವು ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಾಗ ಒಬ್ಬ ಯವನಸ್ಥನನ್ನು ನಾನು ಕೇಳಿದೆ, ಹೂ ಆರ್ ಯು? ಆತನು ಹೇಳ್ತಾನೆ, ನಾನು ಜೇಮ್ಸ್ ಎಂಬುದಾಗಿ. ಐ ಆಮ್ ಜೇಮ್ಸ್, ಮೈ ನೇಮ್ ಇಸ್ ಜೇಮ್ಸ್ ಎಂಬುದಾಗಿ. ನನ್ನ ಹೆಸರು ಜೇಮ್ಸ್ ಎಂಬುದಾಗಿ ಆತನು ಹೇಳುವಾಗ ಆ ಒಂದು ಉತ್ತರದಿಂದ ನನಗೆ ಸರಿ ಕಾಣಲಿಲ್ಲ. ಮತ್ತೆ ಆತನಿಗೆ ಕೇಳಿದೆ, ಹೂ ಆರ್ ಯು? ನೀನು ಯಾರು? ಆ ಜೇಮ್ಸ್ ಹೇಳ್ತಕ್ಕಂಥ ಇದ್ದಾನೆ, ನನ್ನ ತಂದೆ ಅಬ್ರಾಹ್ಮನು, ನಾನು ಅಬ್ರಾಹ್ಮನ ಮಗನು, ನಾನು ಇಂಥ ಊರಿನವನು ಎಂಬುದಾಗಿ. ಮತ್ತು ಆ ಉತ್ತರದಿಂದ ನನಗೆ ಅದು ಸರಿ ಕಾಣಲಿಲ್ಲ. ಮತ್ತು ಅದನ್ನು ಪ್ರಶ್ನೆಯನ್ನು ಮಾಡಿದೆ, ನೀನು ಯಾರು? ಹೂ ಆರ್ ಯು? ನೀನು ಯಾರು ಎಂಬುದಾಗಿ ಕೇಳಿದಾಗ ಆತನು, ನಾನು LLB ಮಾಡ್ತಾಯಿದ್ದೇನೆ, ಲಾಯರನ್ನು ಮಾಡುವಂಥ ಟ್ರೈನಿಂಗ್ ಮಾಡ್ತಾಯಿದ್ದೇನೆ, ಅದಾದ ಮೇಲೆ ನಾನು ಮದುವೆಯನ್ನು ಮಾಡ್ಕೊಳ್ತೇನೆ, ಒಳ್ಳೆ ಕೆಲಸಕ್ಕೆ ಸೇರ್ತೇನೆ, ಹಣ ಸಂಪಾದನೆ ಮಾಡ್ತೇನೆ, ಒಳ್ಳೆಯ ಮನೆಯನ್ನು ಕಟ್ತೇನೆ. ಮತ್ತು ಅದರ ಉತ್ತರದಿಂದ ನನಗೆ ಸರಿ ಕಾಣಲಿಲ್ಲ. ಹೂ ಆರ್ ಯು? ಆತನು ಕೊನೆಯದಾಗಿ ಹೇಳ್ದ, ಐ ಆಮ್ ಎ ಕ್ರಿಶ್ಚಿಯನ್ ಎಂಬುದಾಗಿ. ನಾನು ಒಬ್ಬ ಕ್ರೈಸ್ತಿಯನು ಎಂಬುದಾಗಿ. ಇವತ್ತು ನಮ್ಮನ್ನು ಗುರುತನ್ನು ನಾವು ಹೇಳಲಿಕ್ಕೆ ಆಗ್ತಾಯಿಲ್ಲ. ನೀನು ಯಾರು ಎಂಬುದಾಗಿ ಕೇಳಿದಾಗ ನಮ್ಮ ಹೆಸರನ್ನೇ ಹೇಳ್ತೇವೆ, ನಮ್ಮ ವೃತ್ತಿಯನ್ನೇ ಹೇಳ್ತೇವೆ, ನಮ್ಮ ತಂದೆಯ ಹೆಸರನ್ನೇ ಹೇಳ್ತೇವೆ. ಆದರೆ ನೀನು ಯಾರು ಎಂಬ ಪ್ರಶ್ನೆಗೆ ಉತ್ತರ, ನಾನೊಬ್ಬ ಕ್ರೈಸ್ತನು ಎಂಬುದಾಗಿ ನಾನು ಹೇಳಲಿಕ್ಕೆ ನಮ್ಮಿಂದ ಬರ್ತಾಯಿಲ್ಲ. ಇವತ್ತು ಪ್ರೇರೆ ನಾವು ಎದೆ ತಟ್ಟಿದವರಾಗಿ ಹೇಳಬೇಕಾಗಿದೆ. ಯಾರಾದರೂ ನಮ್ಮನ್ನು ಕೇಳುವುದಾದರೆ ನೀನು ಯಾರು ಎಂಬುದಾಗಿ ಕೇಳಿದಾಗ ನಮ್ಮ ಹಿಂದಿನ ಚರಿತ್ರೆಯನ್ನು ಹೇಳಿದೆ, ನಾನೊಬ್ಬ ಕ್ರೈಸ್ತನು, ನಾನೊಬ್ಬ ಯೇಸು ಕ್ರಿಸ್ತನ ಅನುಯಾಯಿ, ನಾನು ಯೇಸು ಕ್ರಿಸ್ತನ ರಕ್ಷಣೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಎಂಬುದಾಗಿ ನಾವು ಹೇಳಬೇಕಾಗಿದೆ. ಇವತ್ತು ಯಾವ ರೀತಿಯಾದಂಥ ಒಂದು ನ್ಯಾಯ ದೇವರು ನಮಗೆ ಕೊಡ್ತಕ್ಕಂಥ ಇದ್ದಾನೆ. ನ್ಯಾಯ ಅಂತಕ್ಕಂಥದ್ದು ಭಾಳಷ್ಟು ವಿಚಾರದಲ್ಲಿ ಅನ್ಯಾಯದೇ ಹೆಚ್ಚಾಗ್ತಕ್ಕಂಥದ್ದಾಗಿದೆ.
ಇದನ್ನು ಪ್ರೇರೆ. ಹಾಗಾದರೆ ಮೀಕ 6:8 ಹೇಳುವ ಪ್ರಕಾರವಾಗಿ ನ್ಯಾಯವನ್ನು ಆಚರಿಸ್ತಕ್ಕಂಥದ್ದು ಹೇಗೆ? ನಾವು ನಿಜವಾದ ಕ್ರೈಸ್ತರು ಎಂಬ ಪ್ರಶ್ನೆ ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ನಾವು ನಿಜವಾದಂಥ ಕ್ರೈಸ್ತರು ಎಂಬ ಪ್ರಶ್ನೆ ನಮಗೆ ಕಾಡ್ತಕ್ಕಂಥದ್ದಾಗಿದೆ. ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೇವೆ? ನಾವು ಎಷ್ಟರ ಮಟ್ಟಿಗೆ ಆತನನ್ನು ಪರಿಪಾಲಿಸ್ತಾ ಇದ್ದೇವೆ? ಆತನನ್ನು ಪ್ರತಿಬಿಂಬಿಸ್ತಾ ಇದ್ದೇವೆ? ಕ್ರಿಸ್ತನ ಮಾದರಿಯ ಜೀವಿತವನ್ನು ನಾವು ಅನುಸರಿಸ್ತಾ ಇದ್ದೇವೆ? ಇವತ್ತು ಮಾತ್ರ ನಾವು ಹೇಳ್ಕೊಳ್ತೇವೆ, ಕತ್ತಲ್ಲಿ ಮಾತ್ರ ಒಂದು ಚೈನನ್ನು ಹಾಕ್ಕೊಂಡು ಶಿಲ್ಬೆಯನ್ನು ಹಾಕ್ಕೊಂಡ್ರೆ ನಾವು ಕ್ರೈಸ್ತರಲ್ಲ. ಅಥವಾ ನಾವು ದಿನನಿತ್ಯ ನಟನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಾನು ಕ್ರೈಸ್ತನು ಎಂಬುದಾಗಿ ಹೇಳ್ಕೊಳ್ಳುವಂಥ ಕ್ರೈಸ್ತನಲ್ಲ. ಇವತ್ತು ಹೃದಯಪೂರ್ವಕವಾಗಿ ಆಲೋಚನೆ ಮಾಡಿ ಪ್ರಿಯ, ನಾವು ನಿಜವಾಗೂ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವ? ಯೇಸು ಕ್ರಿಸ್ತನ ಹಿಂಬಾಲಕರಾಗಿದ್ದೇವ? ಯೇಸು ಕ್ರಿಸ್ತನ ಪ್ರತಿಬಿಂಬಿಸುವಂಥ ಮಕ್ಕಳಾಗಿದ್ದೇವ? ಕ್ರಿಸ್ತನು ಶಿಲುಬೆಯನ್ನು ಹೊತ್ತುಕೊಂಡು ಹೋದನು. ಆ ಕಾರಣದಿಂದ ನಾವು ಸಹ ಶಿಲುಬೆಯನ್ನು ನಮ್ಮ ಹೆಗಲಿನ ಮೇಲೆ ಹೊತ್ಕೊಂಡು ಹೋಗಬೇಕೆಂಬುದಾಗಿ ನಾವು ಅಂದ್ಕೊಂಡಿದ್ದೇವೆ. ಅನೇಕರು ನೋಡಿರ್ಬೋದು, ಬೇರೆ ಬೇರೆ ಸಭೆಗಳಲ್ಲಿ ಅವರು ಸಹ ಇನ್ನೂ ಬೂದಿ ಬುಧವಾರ ಎಂಬುದಾಗಿ ಮತ್ತು ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ಕೊಂಡು ಹೋದ ಎಂಬುದಾಗಿ ಅನೇಕರು ಈ ರೀತಿಯಾದಂಥ ಮರದ ಶಿಲುಬೆಯನ್ನು ಹಾಕಿ ಅವರು ಲೌಕಿಕವಾಗಿ ಮಾಡ್ತಾರೆ. ಸೊ ನಾವು ನಿಜವಾಗೂ ಯೇಸು ಸ್ವಾಮಿ ಶಿಲುಬೆಯನ್ನು ನಮಗೋಸ್ಕರವಾಗಿ ಹೊತ್ಕೊಂಡು ಹೋದ, ನಾನು ಸಹ ಹಂಗೆ ಅಂತೇಳಿ ಒಂದು ಮರದ ತುಂಡನ್ನು ನಾವು ಹೊತ್ಕೊಂಡು ಹೋದ ನಿಜವಾದಂಥ ಕ್ರೈಸ್ತರ? ಅಥವಾ ನಾವು ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕಿ ಒಳ್ಳೊಳ್ಳೆ ಮಾತುಗಳನ್ನು ಹಾಡಿದ ನಾವು ಕ್ರೈಸ್ತರ? ಒಂದು ದೊಡ್ಡ ಶಿಲುಬೆಯನ್ನು ನಮ್ಮ ಕತ್ತಿನ ಮೇಲೆ ನಾವು ನೇತಾಕೊಂಡ್ರೆ ನಾವು ಕ್ರೈಸ್ತರ? ಇಂದು ಆಲೋಚನೆ ಮಾಡಿ ಪ್ರೇರೆ, ನಾವು ನಿಜವಾಗಿ ಕ್ರೈಸ್ತರಂಥ ಮಕ್ಕಳಂಥ ನಾವುಗಳು ನ್ಯಾಯವನ್ನು ಆಚರಿಸ್ತೇವೆ. ಹೀಗೆ ಆಚರಿಸ್ತೇವೆ, ಅನ್ಯಾಯವನ್ನು ಮಾಡ್ತೇವೆ, ಮೋಸವನ್ನು ಮಾಡ್ತೇವೆ, ಕಪಟವನ್ನು ಮಾಡ್ತೇವೆ. ಎಲ್ಲಿ ನ್ಯಾಯ? ನ್ಯಾಯ ಅಂತಕ್ಕಂಥದ್ದು ಎಲ್ಲಿದೆ? ಹಾಗಾದರೆ ನಿಜ ಕ್ರೈಸ್ತರಾಗಿರಲು ಏನು ಮಾಡಬೇಕು? ಒಂದು ಪ್ರಶ್ನೆ, ಮತ್ತೊಂದು ಪ್ರಶ್ನೆ ನಮಗೆ ಬರ್ತಿದೆ. ಮಾತನಾಡುವಾಗ ಒಳ್ಳೊಳ್ಳೆಯ ಪದಗಳನ್ನು ಉಪಯೋಗಿಸ್ತಕ್ಕಂಥದ್ದು ನಿಜವಾದಂಥ ಕ್ರೈಸ್ತರ? ಒಳ್ಳೊಳ್ಳೆಯ ಭಾಷೆಗಳನ್ನು ಮಾತನಾಡ್ತಕ್ಕಂಥದ್ದು ನಿಜವಾದಂಥ ಕ್ರೈಸ್ತರ? ಮಾತನಾಡುವಾಗ ನಮ್ಮ ಎದುರಿಗೆ ಬಂದಂಥ ವ್ಯಕ್ತಿಯನ್ನು ನೋಡಿ ಮುಗುಳ್ನಗೆದು ಹಿಂದೆ ಬಂದಾಗ ಅವರನ್ನು ತೂ ಎಂಬುದಾಗಿ ಅವ್ರನ್ನ ಹೀಯಾಳಿಸುವಂಥದ್ದು, ಇದು ನಿಜವಾದಂಥ ಕ್ರೈಸ್ತರ? ಯಾರು ನಿಜವಾದಂಥ ಕ್ರೈಸ್ತರಾಗಿದ್ದಾರೆ? ನಮ್ಮ ಕ್ರೈಸ್ತಿಯ ನಡತೆ ಎಲ್ಲಿದೆ? ನಾವು ಹೇಗೆ ನ್ಯಾಯವನ್ನು ಆಚರಣೆ ಮಾಡ್ತಾ ಇದ್ದೇವೆ? ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ, ಹೊಟ್ಟೆ ಕಿಚ್ಚು, ಅಸೂಯೆ. ಒಬ್ಬರನ್ನು ನೋಡಿದರೆ ಒಬ್ರಿಗಾಗೋದಿಲ್ಲ. ಅವ್ರು ಚೆನ್ನಾಗಿದ್ದರೆ ಅವ್ರನ್ನ ಹಾಳು ಮಾಡಬೇಕು ಎಂಬತಕ್ಕಂಥದ್ದು, ಅವರು ಬೆಳೀತಾ ಇದ್ದರೆ ಅವ್ರನ್ನ ಕೆಳಗಡೆ ಎಳಿಬೇಕು ಅಂತಕ್ಕಂಥದ್ದು. ಎಲ್ಲಿ ನ್ಯಾಯವನ್ನು ಆಚರಣೆ ಮಾಡ್ತಾ ಇದ್ದೇವೆ? ಒಂದು ದೃಷ್ಟಾಂತ ನನಗೆ ನೆನಪಿಗೆ ಬರ್ತದೆ. ಒಂದು ಸಾರಿ ಇಂಗ್ಲೆಂಡಿನಿಂದ ಒಂದು ದೊಡ್ಡ ಹಡಗು ಈ ಒಂದು ಕ್ರ್ಯಾಬ್, ಹೇಡಿಯನ್ನು ತುಂಬಿಕೊಂಡು ಹಡಗಿನಲ್ಲಿ ಹೋಗ್ತಾ ಇತ್ತು. ಹಡಗಿನಲ್ಲಿ ಬಹಳಷ್ಟು ಟನ್ನು ಏಡಿಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡ್ತಾಯಿದ್ರು. ಹಡಗಿನ ನಾವಿಕ ಎಲ್ಲವನ್ನು ಸಿದ್ಧ ಮಾಡ್ದ. ಹಡಗು ಮೂವ್ ಆಗ್ತು, ಹೊರಟಿತು. ಅಷ್ಟು ದೂರ ಹೋದ್ಮೇಲೆ ಆ ಒಂದು ಕ್ಯಾಪ್ಟನ್, ಆ ಬಂದರಲ್ಲಿರ್ತಕ್ಕಂಥ ಕ್ಯಾಪ್ಟನ್ ಏನು ಮಾಡ್ತಕ್ಕಂಥ ಇದ್ದಾನೆ, ಆ ಒಂದು ಕನ್ನಡಿಯನ್ನು, ದೂತ್ ಕನ್ನಡಿಯನ್ನು ಹಾಕಿ ನೋಡುವಾಗ ಆ ಹಡಗಿನ ಆ ಒಂದು ಟ್ಯಾಂಕರ್, ಆ ಒಂದು ಕ್ರ್ಯಾಬ್ ತುಂಬಿದಂಥ ಆ ಒಂದು ಟ್ಯಾಂಕರ್ ಓಪನ್ ಆಗಿತ್ತು. ಮತ್ತು ಅವನು ಸಡನ್ಲಿ ಫೋನ್ ಮಾಡಿ ಆ ಹಡಗಿನ ಒಂದು ಕ್ಯಾಪ್ಟನ್ಗೆ ಫೋನ್ ಮಾಡ್ತಾನೆ, ನೀವು ಹಿಂದೆ ಬಂದುಬಿಡ್ರಿ, ಕಮ್ ಬ್ಯಾಕ್, ಹಿಂದೆ ಬಂದರೆ ಯಾಕೆ ಎಂಬುದಾಗಿ ಕೇಳುವಾಗ ನಿಮ್ಮ ಹಡಗಿನ ಟ್ಯಾಂಕರ್ ಏನಾಗಿದೆ, ಓಪನ್ ಆಗಿದೆ. ನೀವು ಆ ದೇಶಕ್ಕೆ ಸೇರುವ ತನಕಂತ ಅಲ್ಲಿರ್ತಕ್ಕಂಥ ಎಲ್ಲ ಆ ಕ್ರ್ಯಾಬ್ಗಳು, ಆ ಹೇಡಿಗಳು ಸಮುದ್ರ ಪಾಲಾಗ್ತದೆ. ನೀವು ಲಾಸ್ ಆಗ್ತೀರಾ, ನೀವು ಬಂದುಬಿಡ್ರಿ, ಅದನ್ನು ಕ್ಲೋಸ್ ಮಾಡಿ ಮತ್ತೆ ನಿಮ್ಮನ್ನು ಕಳಿಸ್ತೇವೆ ಎಂಬುದಾಗಿ. ಆ ಹಡಗಿನ ಕ್ಯಾಪ್ಟನ್ ಹೇಳ್ತಾನೆ, ಡೋಂಟ್ ವೆರಿ ಕ್ಯಾಪ್ಟನ್, ನಾವು ಆ ದೇಶವನ್ನು ಮುಟ್ಟುವ ತನಕ ಒಂದು ಕ್ರ್ಯಾಬ್ ಸಹ, ಒಂದು ಏಡಿಯು ಹೊರಗಡೆ ಬೀಳಲ್ಲ, ನಾನು ಭರವಸೆ ಕೊಡ್ತೇನೆ ಎಂಬುದಾಗಿ ಆ ಹಡಗನ್ನು ಚಲಾಯಿಸಿ ಮುಂದೆ ಹೋಗ್ತಾನೆ. ಪ್ರೇರೆ, ಆತನು ಕೇಳ್ತಾನೆ ಆ ಹಡಗಿನ, ಯಾಕೆ ನೀವಿಷ್ಟೊಂದು ನಿಖರವಾಗಿ ಹೇಗೆ ಹೇಳ್ತೀರಾ? ಹಡಗು ಕ್ಯಾಪು ಓಪನ್ ಆಗಿದೆ, ಆ ಹೇಡಿಗಳೆಲ್ಲ ಸಮುದ್ರದ ಹೊರಗಡೆ ಬಿದ್ದೋಗ್ತವೆ, ನಾಶವಾಗ್ತದೆ, ಲಾಸ್ ಆಗ್ತದೆ. ಇಲ್ಲ ಕ್ಯಾಪ್ಟನ್, ಅಲ್ಲಿ ಹೇಳುವಾಗೆ ಅಲ್ಲಿ ನೋಡ್ತೇವೆ, ಆ ಒಂದು ನಳ್ಳಿ ಮೇಲುಗಡೆ ಹತ್ತುವಾಗ ಒಂದು ಹೇಡಿ ಇನ್ನೇನು ಮೇಲೆ ತುದಿ ಬಂದು ಅದಕ್ಕೆ ಬೀಳುವಂಥ ಸಮಯದಲ್ಲಿ ಮತ್ತೊಂದು ಆ ಕ್ರ್ಯಾಬ್ ಏಡಿ ಏನು ಮಾಡ್ತದೆ, ಅದರ ಕಾಲು ಹಿಡಿದು ಕೆಳಗಡೆ ಆಗ್ತದೆ. ಹಾಗೆ
ಒಂದು ಹತ್ತುವಾಗ ಮತ್ತೊಂದು ಕೆಳಗಡೆ ಕಾಲನ್ನ ಅದನ್ನು ಎಳೆದು ಕೆಳಗಡೆ ಇರ್ತದೆ. ಇವತ್ತು ನಮ್ಮ ಜೀವನ ಹಾಗಾಗಿದೆ. ಇವತ್ತು ನಾವು ಯಾರಾದರೂ ಒಬ್ಬರು ಮೇಲೆ ಬರ್ತಾ ಇದ್ದಾರೆ, ಯಾರಾದರೂ ಒಬ್ಬರು ಉನ್ನತ ಸ್ಥಾನಕ್ಕೆ ನಡೀತಾ ಇದ್ದಾರೆ, ಯಾರಾದರೂ ಒಳ್ಳೆಯ ಹೆಸರನ್ನು ಪಡಿತಾ ಇದ್ದಾರೆ ಅಂದರೆ ನಾವು ಆಲೋಚನೆ ಮಾಡ್ತಾರೆ, ನಾವು ಹೇಗೆ ಅವರ ಹೆಸರನ್ನು ಕೆಡಿಸಬೇಕು, ಹೇಗೆ ಅವರ ಪೊಸಿಷನ್ನನ್ನು ಹಾಳು ಮಾಡಬೇಕು, ಹೇಗೆ ಅವರ ಒಂದು ಅಧಿಕಾರವನ್ನು ಕಿತ್ತಾಕಬೇಕು. ಎಲ್ಲಿ ನ್ಯಾಯ ಇದೆ? ನ್ಯಾಯವನ್ನು ನಾವು ಹೇಗೆ ಆಚರಣೆ ಮಾಡ್ತಾ ಇದ್ದೇವೆ? ಆ ಪ್ರೀತಿಯನ್ನು ಹೇಗೆ ತೋರಿಸ್ತಾ ಇದ್ದೇವೆ? ಹಾಗಾದರೆ ಪ್ರಿಯರೇ, ನಾವು ನಿಜವಾದಂಥ ಕ್ರೈಸ್ತರ. ಪ್ರತಿ ಸಬ್ಬತ್ತಿಗೂ ಹೋಗಿ ಒಳ್ಳೆ ಬಟ್ಟೆಗಳನ್ನು ಹಾಕಿ, ಒಳ್ಳೆ ಟೈಗಳನ್ನು ಹಾಕಿ ಹೋಗಿ ಆರಾಧನೆ ಮಾಡಿ ಅಲ್ಲೆಲ್ಲೂಯ ಎಂಬುದಾಗಿ ಬಂದರೆ ನಾವು ನಿಜವಾದ ಕ್ರೈಸ್ತರ. ಇಲ್ಲ ಪ್ರತಿ ಸಬ್ಬತ್ತಿನಲ್ಲಿ ಹೋಗಿ ಕಾಣಿಕೆಯನ್ನು ಕೊಟ್ಟು ಆಮೇನ್ ಎಂಬುದಾಗಿ ಬರುವಂಥವ್ರು ಒಳ್ಳೆ ಕ್ರೈಸ್ತರ. ನಟನೆಯನ್ನು ಮಾಡಬಾರ್ದು. ಹೇಗೆ ಒಬ್ಬ ಹಡಗಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕೆಳಗಿಳಿದು ಒಬ್ಬ ಯೌವನಸ್ಥನಿಗೆ ಹಣವನ್ನು ಕೊಟ್ಟು ನಾನು ಬರುವ ತನಕಂಟ ಹೋಗುವ ತನಕಂಟ ನೀನು ಟಾಟಾ ಮಾಡು, ಬಾಯ್ ಮಾಡು ಎಂಬುದಾಗಿ ಹೇಳಿದಂಥ ವ್ಯಕ್ತಿಯಾಗೆ ನಾವು ನಟನೆ ಮಾಡ್ತಾ ಇದ್ದೇವೆ. ನಾವು ನಿಜವಾದಂಥ ಕ್ರೈಸ್ತರ. ನ್ಯಾಯ ಎಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ? ಅದರಿಂದ ಪ್ರೇರೆ ನ್ಯಾಯವನ್ನು ಆಚರಣೆ ಮಾಡಬೇಕೆಂಬುದಾಗಿ ಸತ್ಯವೇದ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆದ್ದರಿಂದ ಇವತ್ತಿನ ಒಂದು ಮುಖ್ಯವಾಗಿ ಎರಡನೇ ಭಾಗಕ್ಕೆ ಬರೋಣ. ಮೊದಲನೇದಾಗಿ ನಾವು ನ್ಯಾಯವನ್ನು ಆಚರಿಸುವುದು ಎಂಬುದಾಗಿ ಕಲಿತು, ಎರಡನೇದಾಗಿ ಕರುಣೆಯಲ್ಲಿ ಆಸಕ್ತನಾಗಿರಬೇಕು. ಸೊ ಹಾಗಾದರೆ ಕರುಣೆ ಅಂತಕ್ಕಂಥದ್ದು ನಾವು ನೋಡಬೇಕಾದರೆ ದೇವರು ನಮ್ಮ ಮೇಲೆ ಅಪಾರವಾದಂಥ ಕರುಣೆಯನ್ನು ತೋರಿಸಿದ್ದಾನೆ. ದೇವರು ನಮ್ಮ ಮೇಲೆ ಅಪಾರವಂತ ಪ್ರೀತಿಯನ್ನು ತೋರಿಸಿದ್ದಾನೆ. ಆ ಪ್ರೀತಿಗೆ ನಾವು ಎಷ್ಟರ ಮಟ್ಟಿಗೆ ಪಾತ್ರರಾಗಿದ್ದೇವೆ? ಆಮೋಸ 5ನೇ ಅಧ್ಯಾಯ 21ನೇ ಅಧ್ಯಾಯ 24ನೇ ವಚನ ಹೇಳ್ತದೆ, ಕ್ರೈಸ್ತ ಧರ್ಮ ಶಾಸ್ತ್ರೋಕ್ತಿ ಪದ್ಧತಿಯಿಂದ ಕೂಡಿರುವುದೇ ಅಲ್ಲ, ಆತ್ಮ ನಿರೀಕ್ಷೆಯನ್ನು ಕರೆಯುವಂಥ ಧರ್ಮವಾಗಿದೆ ಎಂಬುದಾಗಿ. ಇದು ಆತ್ಮ ನಿರೀಕ್ಷೆಯನ್ನು ಕರೆಯುವಂಥ ಧರ್ಮವಾಗಿದೆ. ಆತ್ಮ ನಿರೀಕ್ಷೆ ಎಂದರೆ ನಮ್ಮ ಹೃದಯದ ಆಲೋಚನೆಗಳನ್ನು, ಯೋಚನೆಗಳನ್ನು ಪರೀಕ್ಷಿಸಿಕೊಳ್ಳುವಂಥದ್ದು. ನಾವು ಹೇಗಿದ್ದೇವೆ, ಹೇಗೆ ನಡೀತಕ್ಕಂಥದ್ದಾಗಿದ್ದೇವೆ, ನಮ್ಮ ಕಾರ್ಯಗಳೇನು, ನಮ್ಮ ನಡೆ ಏನು, ನಮ್ಮ ನುಡಿ ಏನು, ನಾವು ಇನ್ನೊಬ್ಬರ ಜೊತೆ ಹೇಗೆ ನಾವು ಅವ್ರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೇವೆ ಎಂಬುದಾಗಿ. ಆಧ್ಯಾತ್ಮಿಕ ಮನಸ್ಸಿನ ಬೌದ್ಧಿಕವಾದ ನಿಲ್ಲುವುದೇ ಸಮಾಜ, ನ್ಯಾಯ, ಕರುಣೆ, ನಮ್ರತೆಯೆಲ್ಲ ನಮ್ಮ ಮುಂದೆ ನಿಲ್ಲುವಂಥದ್ದಾಗಿದೆ. ಪ್ರೇರಣೆ ಮೀಕ 6:8 ತಿಳಿಸಿರುವ ಈ 3 ಭಾಗಗಳು ನಿಜ ಕ್ರೈಸ್ತರ ಗುಣವನ್ನು ತೋರಿಸ್ತಕ್ಕಂಥದ್ದಾಗಿದೆ. ನ್ಯಾಯವನ್ನು ಆಚರಿಸ್ತಕ್ಕಂಥದ್ದು, ಕರುಣೆಯನ್ನು ತೋರಿಸ್ತಕ್ಕಂಥದ್ದು, ನನ್ನ ದೇವರಿಗೆ ನಮ್ರವಾಗಿ ನಡ್ಕೊಳ್ತಕ್ಕಂಥದ್ದು. ಇವತ್ತು ನಾವು ಕರುಣೆಯನ್ನು ತೋರಿಸ್ತಾ ಇದ್ದೇವೆ. ದಿಕ್ಕಿಲ್ಲದವರಿಗೆ, ಬಡವರಿಗೆ, ಅನಾಥರಿಗೆ ನಾವು ಕರುಣೆಯನ್ನು ತೋರಿಸ್ತಾ ಇದ್ದೇವೆ. ಹೇಗೆ ನಾವು ತೋರಿಸ್ತಾ ಇದ್ದೇವೆ ಕರುಣೆಯನ್ನು ಪ್ರಿಯರೇ? ಇದು ನಮ್ಮ ಪ್ರಸಂಗದ ಮುಖ್ಯವಾದಂಥ ಒಂದು ತಿರುಳಾಗಿದೆ. ಆದ್ದರಿಂದ ನಾವು ಮುಖ್ಯವಾದಂಥ ರೀತಿಯಲ್ಲಿ ನ್ಯಾಯವನ್ನು ಆಚರಿಸಬೇಕಾಗಿದೆ. ಯಾಜಕಾಂಡ 19ನೇ ಅಧ್ಯಾಯ 15ನೇ ವಚನ ಹೇಳ್ತಕ್ಕಂಥದ್ದಾಗಿದೆ, ನ್ಯಾಯ ಅನ್ನೋದು ಶ್ರೀಮಂತರ ಖಜಾನೆಯಲ್ಲಿದೆ. ಕೀರ್ತನೆಗಾರನೇ ಹೇಳ್ತಾನೆ, ಕೀರ್ತನೆ 82ನೇ ಅಧ್ಯಾಯ 3ನೇ ವಚನದಲ್ಲಿ, ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ, ದುಃಖಿತರ ಮತ್ತು ದರಿದ್ರ ನೀತಿಯನ್ನು ಉಳಿಸಿರಿ. ಸೊ ಇವತ್ತು ನಾವು ಎಷ್ಟು ಜನ ನಾವು ಈ ನೀತಿಯನ್ನು, ನ್ಯಾಯವನ್ನು ಪಾಲನೆ ಮಾಡ್ತಾ ಇದ್ದೇವೆ? ನಾವು ನಿಜವಾಗಿಯೂ ಸಹ ನ್ಯಾಯವನ್ನು ಆಚರಿಸ್ತಾ ಇದ್ದೇವೆ? ನಿಜವಾಗೂ ಸಹ ನಾವು ದೇವರನ್ನು ಉತ್ತಮ ರೀತಿಯಲ್ಲಿ ನಾವು ಮರ್ಯಾದೆಯನ್ನು ಕೊಡ್ತಾ ಇದ್ದೇವೆ? ನಾವು ನಿಜವಾಗಿ ಆಚರಿಸ್ತಕ್ಕಂಥ ನ್ಯಾಯವೋ ಅಥವಾ ಅನ್ಯಾಯವೋ ಪ್ರಿಯರೇ? ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯದಲ್ಲಿ ಹೇಳ್ತಿದ್ದ 1ನೇ ವಚನ, ನ್ಯಾಯವನ್ನು ಆಚರಿಸಿರಿ, ಧರ್ಮವನ್ನು ಆಚರಿಸಿರಿ, ಏಕೆಂದರೆ ನನ್ನ ವಿಮೋಚನೆಯ ಕ್ರಿಯೆಯು ಬೇಗನೆ ಬರುವುದು. ನಿನ್ನ ರಕ್ಷಣಾ ಧರ್ಮದ ಕಾರ್ಯವು ಅದು ಶೀಘ್ರವಾಗಿ ವ್ಯಕ್ತವಾಗುವುದು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆದ್ದರಿಂದ ನಮ್ಮನ್ನು ದೇವರ ಕಡೆಗೆ ತಿರ್ಸ್ಕೊಳ್ಳೋಣ ಪ್ರಿಯರೇ. ಆಮೋಸ 5:24 ಹೇಳುವ ಪ್ರಕಾರವಾಗಿ, ನ್ಯಾಯವು ಹೊಳೆಯಾಗಿ ಹರಿಯಲಿ, ಧರ್ಮವು ಮಹಾನದಿಯಂತೆ ಪ್ರವಾಸಿಸಲಿ ಎಂಬುದಾಗಿ ತಿಳಿಸ್ತದೆ. ಇವತ್ತು ನ್ಯಾಯ ಹೊಳೆಯಾಗಿ ಹರಿತಕ್ಕಂಥದ್ದಾಗಿದೆ. ಅನ್ಯಾಯವೇ ಈ ಲೋಕದಲ್ಲಿ ಹೊಳೆಯಾಗಿ ಹರಿತಾ ಇದೆ. ಅನ್ಯಾಯವೇ, ದುಷ್ಟತನವೇ ಈ ಲೋಕದಲ್ಲಿ ಹೊಳೆಯಾಗಿ ಹರಿಯುವಾಗ ನ್ಯಾಯ ಅಂತಕ್ಕಂಥದ್ದು ಎಲ್ಲಿದೆ? ಆದ್ದರಿಂದ ಕ್ರೈಸ್ತರಂಥ ನಾವುಗಳು, ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಇವತ್ತು ನ್ಯಾಯವನ್ನು ಹೊಳೆಯಾಗಿ ಹರಿಸಬೇಕಾಗಿದೆ. ನ್ಯಾಯಯುತವಾಗಿ ನಾವು ತೀರ್ಮಾನವನ್ನು ಮಾಡಬೇಕಾಗಿದೆ. ಅಪರಾಧಿಯನ್ನು ನಿರಪರಾಧಿಯಾಗಿ ಮಾಡುವುದಲ್ಲ, ನಿರಪರಾಧಿಯನ್ನು ಅಪರಾಧಿಯಾಗಿ ಮಾಡುವಂಥದ್ದಲ್ಲ.
ನಿರಪರಾಧಿಯನ್ನು ನಿರಪರಾಧಿ ಎಂದು ನಾವು ತೀರ್ಮಾನಿಸಬೇಕು. ಅಪರಾಧಿಯನ್ನು ಅಪರಾಧಿ ಎಂಬುದಾಗಿ ತೀರ್ಮಾನಿಸಬೇಕು. ಇದು ಕ್ರೈಸ್ತ ಧರ್ಮದ ಮುಖ್ಯವಾದಂಥ ಒಂದು ಗುರಿಯಾಗಿದೆ. ಪ್ರೇರೆ ಕರುಣೆಯನ್ನು ತೋರಿಸ್ತಕ್ಕಂಥದ್ದು. ಹೇಗೆ ತೋರಿಸ್ತಾ ಇದ್ದೇವೆ ಕರುಣೆ? ದೇವರು ಪ್ರೀತಿ ಸ್ವರೂಪನು, ದಯಾಮಯನು, ಕರುಣಾಸಾಗರನು, ಆತನ ಎಲ್ಲವನ್ನ ಸಹಿಸಿಕೊಳ್ಳುವಂಥ ದೇವರು, ಪಾಪಗಳನ್ನು ಕ್ಷಮಿಸುವಂಥ ದೇವರು ಎಂಬುದಾಗಿ ಹೇಳ್ತೇವೆ. ಆದರೆ ಆ ಕರುಣೆ ನಮ್ಮಲ್ಲಿ ಇದೆಯಾ? ನಾವು ಇತರರ ತಪ್ಪುಗಳನ್ನು ಕ್ಷಮಿಸ್ತಾ ಇದ್ದೀವ? ಇತರ ಪಾಪಗಳನ್ನು ನಾವು ಮನ್ನಿಸ್ತಾ ಇದ್ದೇವೆ? ಇತರ ಅವರ ಒಂದು ಅಪರಾಧಗಳನ್ನು ನಾವು ಎತ್ತಿ ಹಿಡಿಯಲಾರದಾಗೆ ನಾವಿದ್ದೇವೆ? ಇಲ್ಲ ಪ್ರೇರೆ. ಒಬ್ಬ ಸಣ್ಣ ತಪ್ಪು ಮಾಡಿದರೆ ಅದನ್ನು ದೊಡ್ಡ ವಿಚಾರವಾಗಿ ನಾವು ಮಾಡ್ತೇವೆ. ಒಬ್ಬ ವ್ಯಕ್ತಿ ಒಂದು ಸಣ್ಣ ತಪ್ಪನ್ನು ಮಾಡಿದರೆ ಆತನನ್ನು ಬಹಳ ಘೋರವಾದಂಥ ಪಾಪಿ ಎಂಬುದಾಗಿ ಮಾಡ್ತೇವೆ. ಇವತ್ತು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕಾಗಿದೆ. ದೇವರ ವಾಕ್ಯದಲ್ಲಿ ಹೇಳುವಾಗೆ ಕರುಣೆಯನ್ನು ನಾವು ಹೇಗೆ ಆಚರಣೆ ಮಾಡ್ತಾ ಇದ್ದೇವೆ? ನಾವು ನಿಜವಾಗೂ ಕರುಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮೂರನೇ ವಿಚಾರಕ್ಕೆ ನಾವು ಬರೋಣ. ನಮ್ರತೆಯಿಂದ ನಡೆದುಕೊಳ್ತಕ್ಕಂಥದ್ದು. ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ತಕ್ಕಂಥದ್ದು. ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವಂಥದ್ದಂದರೆ ದೀನ ಮನಸ್ಸು ಹೊಂದಿರುವುದು, ತಗ್ಗಿನ ಸ್ವಭಾವವನ್ನು ಮಾಡಿಕೊಳ್ತಕ್ಕಂಥದ್ದು ಮತ್ತು ದಯೆಯನ್ನು ತೋರಿಸ್ತಕ್ಕಂಥದ್ದು. ಇದು ನಿಜವಾದಂಥ ಕ್ರೈಸ್ತರ ಒಂದು ಗುಣವಾಗಿದೆ. ಯೆಶಾಯ 57ನೇ ವಚನ ಹೇಳ್ತದೆ, 15ನೇ ವಚನ, ನಾನು ಜಜ್ಜಿ ಹೋದ ದೀನ ಮನಸ್ಸೊಂದಿಗೆ ಇದ್ದುಕೊಂಡು ಜೀವಿಸುವನಾಗಿದ್ದೇನೆ. ಲೋಕಾಯ 18ನೇ ಅಧ್ಯಾಯ 19 ಮತ್ತು 14ನೇ ವಚನ ಹೇಳ್ತದೆ, ಪ್ರಾರ್ಥನೆ ಮಾಡುವುದಕ್ಕೆ ಹೋದಂಥ ಇಬ್ಬರು ವ್ಯಕ್ತಿಗಳು, ಸುಂಕದವನು ಮತ್ತು ಪರಿಸಾಯನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು 10 ಭಾಗವನ್ನು ಕೊಡ್ತೇನೆ, ದಶಮ ಭಾಗವನ್ನು ಕೊಡ್ತೇನೆ, ಕಾಣಿಕೆಯನ್ನು ಕೊಡ್ತೇನೆ, ಸಭೆಗೆ ತಪ್ಪದೇ ಹೋಗ್ತೇನೆ, ನಾನು ಈ ಪಾಪಿಯಾದಂಥ ಸುಂಕದವನಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಆದರೆ ಸುಂಕದವನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ಪಾಪಿ, ನನ್ನನ್ನು ಕರುಣಿಸು, ನಿನ್ನನ್ನು ನೋಡಲಾರದು ನಾನು ಯೋಗ್ಯನಲ್ಲ ಎಂಬುದಾಗಿ. ಇವತ್ತು ಯಾರ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ? ಯಾರು ತಗ್ಗಿಸ್ಕೊಳ್ತಕ್ಕಂಥರಾಗಿದ್ದವರು, ನಮ್ರತೆಯಿಂದ ದೇವರಿಗೆ ನಡ್ಕೊಳ್ತಕ್ಕಂಥರಾಗಿದ್ದರು, ಅಂಥವರ ಪ್ರಾರ್ಥನೆಯನ್ನು ದೇವರು ಕೇಳಲಿಕ್ಕೆ ಹೋಗ್ತಾನೆ. ಇವತ್ತು ನಮ್ಮ ಒಂದು ಜೀವಿತ ಹೇಗಿದೆ? ನಾವು ನಿಜವಾಗಿ ನ್ಯಾಯವನ್ನು ಆಚರಿಸ್ತಾ ಇದ್ದೇವೆ? ದೇವರಿಗೆ ಆ ನಮ್ರವಾಗಿದ್ದೇವೆ? ಅಥವಾ ನಾವು ಇತರರಿಗೆ ಕರುಣೆಯನ್ನು ತೋರಿಸ್ತಾ ಇದ್ದೇವೆ? ಇವತ್ತು ನಾವು ಯಾವ ರೀತಿಯಾಗಿ ಈ ಲೋಕಕ್ಕೆ ನಾವು ಪ್ರತಿಬಿಂಬಿಸ್ತಾ ಇದ್ದೇವೆ? ಈ 3 ವಿಚಾರಗಳು ಮೀಕನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 18ನೇ ವಚನದಲ್ಲಿ ನಿನ್ನ ದೇವರಿಗೆ ನಮ್ರವಾಗಿ ನಡ್ಕೊಳ್ತಕ್ಕಂಥದ್ದು, ಕರುಣೆಯನ್ನು ಆಚರಿಸ್ತಕ್ಕಂಥದ್ದು ಮತ್ತು ನ್ಯಾಯವನ್ನು ಆಚರಿಸ್ತಕ್ಕಂಥದ್ದು. ಈ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ. ಇತರರಿಗೆ ನಾವು ಸಹಾಯವನ್ನು ಮಾಡೋಣ. ಇತರರಿಗೆ ನಾವು ಕರುಣೆಯನ್ನು ತೋರಿಸೋಣ. ನಾವು ದೇವರಿಗೆ ನಮ್ರವಾಗಿ ನಡ್ಕೊಳ್ಳೋಣ. ಆಗ ತಾನೇ ದೇವರ ಪ್ರಸನ್ನತೆಯಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ದೇವರ ಬರಣವು ಹತ್ತಿರವಾಗ್ತದೆ ಎಂಬುದಾಗಿ ತಿಳಿದು ಆತನಿಗೆ ಶುದ್ಧರಾಗೋಣ ಎಂಬುದಾಗಿ ಇದನ್ನು ಸಂದೇಶವಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಕಣ್ಣುಗಳನ್ನು ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಕರ್ತನೇ, ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ. ನಾವು ಈ ಲೋಕಕ್ಕೆ ಏನನ್ನು ಪ್ರತಿಬಿಂಬಿಸ್ತೇವೆ ಎಂಬುದಾಗಿ, ನಾವು ಯಾವ ರೀತಿಯಾಗಿ ನಾವು ನ್ಯಾಯವನ್ನು ಆಚರಿಸ್ತಾ ಇದ್ದೇವೆ, ಹೇಗೆ ನಾವು ಕರುಣೆಯನ್ನು ತೋರಿಸ್ತಾ ಇದ್ದೇವೆ ಮತ್ತು ನಿನಗೆ ನಾವು ನಮ್ರವಾಗಿದ್ದೇವೆ. ಹೌದು ದೇವರೇ, ಈ 3 ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಿನ್ನ ಬರುಣಕ್ಕಾಗಿ ಶುದ್ಧರಾಗಿ ಸಿದ್ಧರಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಬೇಕಾಗಿ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನು ಆಶ್ರಯಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ.